ಧರ್ಮಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್. ಮೈಸೂರಿನ ಉದಯಗಿರಿಯಲ್ಲಿ ಕಲ್ಲು ತೂರಾಟ ಮಾಡಲಾಗಿದೆ, ಗಲಾಟೆ ಆಗಿದೆ. ಉದಯಗಿರಿ ಪೊಲೀಸ್ ಠಾಣೆಗೆ ಬಂದ ಮುಸ್ಲಿಂ ಯುವಕರ ತಂಡ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದ ಯುವಕನನ್ನ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಪೊಲೀಸರು ಹಾಗೂ ಮುಸ್ಲಿಂ ಯುವಕರ ನಡುವೆ ಮಾತಿನ ಚಕಮಕಿ ಆಗಿದೆ. ಜಾಲತಾಣದಲ್ಲಿ ಅವಹೇಳನವಾಗಿ ಪೋಸ್ಟ್ ಹಾಕಿದ್ದ ಕಲ್ಯಾಣಗಿರಿ ಯುವಕ. ದೆಹಲಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿ ಹಿನ್ನೆಲೆ ಪೋಸ್ಟ್ ಹಾಕಲಾಗಿತ್ತು. ಪೋಸ್ಟ್ ಹಾಕಿದ್ದ ಯುವಕನನ್ನ ಬಂಧಿಸಿ ಇದೀಗ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಉದಯಗಿರಿಯಲ್ಲಿ ಬಿಗುವಿನ ವಾತಾವರಣ ಸದ್ಯಕ್ಕೆ ನಿರ್ಮಾಣ ಆಗಿತ್ತು. ನೋಡಿ, ಮೊದಲಿಗೆ ಪೊಲೀಸರು ಹುಡುಗನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತ ಕ್ರಮ ಆಗಿರ್ಲಿಲ್ಲ. ಕ್ರಮ ಆಗ್ಲೇಬೇಕು, FIR ಆಗ್ಲೇಬೇಕು ಅಂತ ಆಗ್ರಹಿಸಲಾಗಿದೆ. ಸುಮ್ಮನೆ ನೀವು ಯಾರೊಬ್ಬರನ್ನ ಕರ್ಕೊಂಡ್ಬಂದು ಕೂರ್ಸ್ ಕಳ್ಸಿದ್ರೆ ಇದಾಗಲ್ಲ, ಮಿತಿ ಮೀರ್ತಾ ಇದೆ. ಹಾಗಾಗಿ ಆಕ್ಷನ್ ಆಗ್ಲೇಬೇಕು ಅನ್ನುವಂತ ಒತ್ತಾಯವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಯುವಕರ ನಡುವೆ ಮಾತಿನ ಚಕಮಕಿ ಕೂಡ ಆಗಿದೆ. ಆಗ ಕಲ್ಲು ತೂರಾಟವೂ ಕೂಡ ಆಗಿದೆ. ಸದ್ಯ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಿರುವಂತ ಘಟನೆ ಇದು. सीरियस एक्शन ले रही डीसीपी कमिश्नर को ಯಾರಿಗೂ ಇದರಲ್ಲಿ ಮುಲಾಜೆ ಇಲ್ಲ. ಮಾಮೂಲಾತೆ ಮಾಲೂಮಾತ್ ಹೋಗಿದೆ. ಯಾರೇ ಮಾತಾಡಿದ್ರು ಕೂಡ ಅವರು ಕಾನೂನಿನ ಕ್ರಮ ನೀವು ಸಹ ಹಂಗೆ ಸಹಕರಿಸಬೇಕು. ಪೊಲೀಸ್ನವ್ರು ನಮಗೆ ಸಹಕರಿಸ್ತಾವ್ರೆ, ನಾವು ಸಹ ಪೊಲೀಸ್ನವ್ರಿಗೆ लॉ एंड ऑर्डर को प्रॉब्लम नहीं होना अगर बोलते हैं उन्होंने सुमोटो केस में केस दर्ज करने का वास्ते हो कर रहे इंस्पेक्टर सर्कल इंस्पेक्टर से सीरियस एक्शन ले रही डीसीपी कमिश्नर को ಯಾರಿಗೂ ಇದರಲ್ಲಿ ಮುಲಾಜೆ ಇಲ್ಲ. ಮಾಮೂಲಾತೆ ಮಾಲೂಮಾತ್ ಹೋಗಿದೆ. ಯಾರೇ ಮಾತಾಡಿದ್ರು ಕೂಡ ಅವರು ಕಾನೂನಿನ ಕ್ರಮ ನೀವು ಸಹ ಹಂಗೆ ಸಹಕರಿಸಬೇಕು. ಪೊಲೀಸ್ನವ್ರು ನಮಗೆ ಸಹಕರಿಸ್ತಾವ್ರೆ, ನಾವು ಸಹ ಪೊಲೀಸ್ನವ್ರಿಗೆ लॉ एंड ऑर्डर को प्रॉब्लम नहीं होना अगर बोलते हैं उन्होंने सुमोटो केस में केस दर्ज करने का वास्ते हो कर रहे इंस्पेक्टर सर्कल इंस्पेक्टर से सीरियस एक्शन ले रही डीसीपी कमिश्नर को ಯಾರಿಗೂ ಇದರಲ್ಲಿ ಮುಲಾಜೆ ಇಲ್ಲ. ಮಾಮೂಲಾತೆ ಮಾಲೂಮಾತ್ ಹೋಗಿದೆ. ಯಾರೇ ಮಾತಾಡಿದ್ರು ಕೂಡ ಅವರು ಕಾನೂನಿನ ಕ್ರಮ ನೀವು ಸಹ ಹಂಗೆ ಸಹಕರಿಸಬೇಕು. ಪೊಲೀಸ್ನವ್ರು ನಮಗೆ ಸಹಕರಿಸ್ತಾವ್ರೆ, ನಾವು ಸಹ ಪೊಲೀಸ್ನವ್ರಿಗೆ लॉ एंड ऑर्डर को प्रॉब्लम नहीं होना अगर बोलते हैं उन्होंने सुमोटो केस में केस दर्ज करने का वास्ते हो कर रहे इंस्पेक्टर सर्कल इंस्पेक्टर से सीरियस एक्शन ले रही डीसीपी कमिश्नर को ಯಾರಿಗೂ ಇದರಲ್ಲಿ ಮುಲಾಜೆ ಇಲ್ಲ. ಮಾಮೂಲಾತೆ ಮಾಲೂಮಾತ್ ಹೋಗಿದೆ. ಯಾರೇ ಮಾತಾಡಿದ್ರು ಕೂಡ ಅವರು ಕಾನೂನಿನ ಕ್ರಮ ನೀವು ಸಹ ಹಂಗೆ ಸಹಕರಿಸಬೇಕು. ಪೊಲೀಸ್ನವ್ರು ನಮಗೆ ಸಹಕರಿಸ್ತಾವ್ರೆ, ನಾವು ಸಹ ಪೊಲೀಸ್ನವ್ರಿಗೆ लॉ एंड ऑर्डर को प्रॉब्लम नहीं होना अगर बोलते हैं उन्होंने सुमोटो केस में केस दर्ज करने का वास्ते हो कर रहे इंस्पेक्टर सर्कल इंस्पेक्टर से सीरियस एक्शन ले रही डीसीपी कमिश्नर को ಯಾರಿಗೂ ಇದರಲ್ಲಿ ಮುಲಾಜೆ ಇಲ್ಲ. ಮಾಮೂಲಾತೆ ಮಾಲೂಮಾತ್ ಹೋಗಿದೆ. ಯಾರೇ ಮಾತಾಡಿದ್ರು ಕೂಡ ಅವರು ಕಾನೂನಿನ ಕ್ರಮ
ನೀವು ಸಹ ಹಂಗೆ ಸಹಕರಿಸಬೇಕು. ಪೊಲೀಸ್ನವ್ರು ನಮಗೆ ಸಹಕರಿಸ್ತಾವ್ರೆ, ನಾವು ಸಹ ಪೊಲೀಸ್ನವ್ರಿಗೆ ಸಹಕರಿಸ್ತೀವಿ. देखो ये गुस्ताखी रसूल का एक मामला आकर है। ऑलरेडी पुलिस सुमोटो केस दाखिल कर है। सुमोटो केस दाखिल कर उसको अरेस्ट करने का पूरा इंतजाम है। मेहरबानी करके पत्थरबाजी ये जो भी कर ले करे वो सही नहीं है। देखो जोश से काम नहीं लेना, होश से लेना। हमारा मकसद क्या है, जो आदमी गलती किया है उस आदमी को केस लगाना और जेल को भेजना, इतना ही है ना। वो जिम्मेदारी हमें लेती। इधर डीसीपी पे तमाम पुलिस वाले हैं, तुम्हें पुलिस वाले को पत्थर मार को, पुलिस वाले के ऊपर क्या कर को फायदा क्या है। देखो मैं अदबन गुजारिश करता हूँ, ऐसा चीज करो ना को तुम्हें। ये देखो अमन होना हमना, देखो कौन भी बोल को करता नहीं। पुलिस का इसमें कोई कसूरवार नहीं है। कौन की एक आदमी करया उसके ऊपर सुमोटो केस दाखिल करे अरेस्ट करते, हमें भरोसा होना। डीसीपी मुतुराज साहब इधर हैं, तमाम पुलिस हम कोऑपरेट कर ले करें। अरेस्ट भी होकर है उसका वास्ते, अल्लाह के वास्ते ये पत्थरबाजी। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಮೈಸೂರಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಉಂಟಾಗಿತ್ತು ತಡರಾತ್ರಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿನ ಸಿಚುವೇಶನನ್ನು ವಿಡಿಯೋ ಮುಖಾಂತರವಾಗಿ ನೋಡಿದ್ರೆ ಸದ್ಯ ಅಲ್ಲಿನ ಸಿಚುವೇಶನ್ ಯಾವ ರೀತಿ ಆಗಿದೆ, ಯಾವ ಥರದ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ, ಆ ಹುಡುಗ ಯಾರು, ಆತನ ಹಿನ್ನೆಲೆ ಏನು? ನೈತಿಕ ಪರಿಸ್ಥಿತಿ ಒಂದು ರೀತಿ ತಿಳಿಗೊಂಡಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಈಗಾಗಲೇ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡುವ ಮುಖಾಂತರ ಇಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಹೆಚ್ಚಿನ ಪೊಲೀಸರನ್ನ, ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈಗ ಮಾಡಲಾಗಿರ್ತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಅವಹೇಳನಕಾರಿಯಾದಂತಹ ಒಂದು ಪೋಸ್ಟ್ ಅನ್ನ ಸುರೇಶ್ ಎಂಬಾತ, ಅಂದ್ರೆ ಮೈಸೂರು ನಗರದ ಕಲ್ಯಾಣಗಿರಿ ನಗರ ಏನ್ ಬರುತ್ತೆ ಇಲ್ಲಿನ ನಿವಾಸಿ ಸುರೇಶ್ ಎಂಬಾತ ಒಂದು ಅವಹೇಳನಕಾರಿಯಾದಂತಹ ಒಂದು ಪೋಸ್ಟ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರ್ತಾರೆ. ಇದರಿಂದ ಆಕ್ರೋಶಗೊಂಡಂತಹ ಒಂದಷ್ಟು ಜನ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಏನಿದೆ ಈ ಒಂದು ಪೊಲೀಸ್ ಠಾಣೆಯ ಬಳಿ ಜಮಾಯಿಸ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದಂಥವರು ಇಲ್ಲಿ ಗಲಾಟೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅವಹೇಳನಕಾರಿಯಾದಂತಹ ಪೋಸ್ಟ್ ಅನ್ನ ಮಾಡಿದಂಥವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತನ ಮೇಲೆ ಕಂಪ್ಲೇಂಟ್ ಅನ್ನು ಕೂಡ ಮಾಡೋದ್ರ ಮುಖಾಂತರ ಆತನ ಮೇಲೆ ಎಫ್ಐಆರ್ ಅನ್ನು ಕೂಡ ದಾಖಲಿಸುವಂತ ಪೊಲೀಸರು ಆತನ ಮೇಲೆ ತಕ್ಷಣವಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿರೋದಿಲ್ಲ. ಇದರಿಂದಾಗಿ ಮತ್ತಷ್ಟು ಆಕ್ರೋಶಗೊಂಡಂತಹ ಯುವಕರೇನಿದ್ದಾರೆ ಇವರೆಲ್ಲರೂ ಕೂಡ ಒಂದು ರೀತಿ ಪೊಲೀಸರ ನಡುವೆ ಮಾತಿನ ಚಕಮಕಿಯೂ ಕೂಡ ನಡೆಯುತ್ತಾ ಇಬ್ಬರ ನಡುವೆ. ತದನಂತರ ಅಲ್ಲಿ ಕಲ್ಲು ತೂರಾಟ ಆಗ್ತಕ್ಕಂಥದ್ದು ಇರಬಹುದು, ಜೊತೆಗೆ ಇಲ್ಲಿ ಪೊಲೀಸ್ ವಾಹನಗಳ ಮೇಲೂ ಕೂಡ ಕಲ್ಲು ತೂರಾಟ ಆಗ್ತಕ್ಕಂಥ ಪ್ರಕರಣಗಳೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದು. ಈ ಒಂದು ವಾತಾವರಣದಿಂದಾಗಿ ಒಂದು ರೀತಿ ಮೈಸೂರು ಬೆಚ್ಚಿ ಬಿದ್ದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಿನ್ನೆ ರಾತ್ರಿ 10 ಗಂಟೆಯಿಂದ ಸುಮಾರು 11:30-12 ಗಂಟೆಯವರೆಗೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಇರುತ್ತೆ. ಇದರಿಂದಾಗಿ ಶಾಂತಿಯುತವಾದಂತಹ ನಗರದಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಇವತ್ತು ಕೂಡ ಅದೇ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಏನಿದೆ ಈ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಈಗಾಗಲೇ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿದೆ. ದೃಶ್ಯದಲ್ಲಿ ಕೂಡ ನಾವು ಕಾಣಬಹುದು ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವಿದ್ದೇವೆ. ಆ ಒಂದು ಉದಯಗಿರಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ನಾವಿರ್ತಕ್ಕಂಥದ್ದು. ಈಗ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರ್ತಕ್ಕಂಥದ್ದು ಇರಬಹುದು, ಜೊತೆಗೆ ಇಲ್ಲಿ KSRP ತುಕಡಿಗಳನ್ನು ನಿಯೋಜನೆ ಮಾಡತಕ್ಕಂಥದ್ದು ಇರಬಹುದು, 8ಕ್ಕೂ ಹೆಚ್ಚು ಇನ್ಸ್ಪೆಕ್ಟರ್ಗಳ ಒಂದು ತಂಡವನ್ನು ನಿಯೋಜನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಆ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು. ಅಂದ್ರೆ ದೆಹಲಿಯಲ್ಲಿ ಬಿಜೆಪಿ ಗೆದ್ದಂತ ಒಂದು ಹಿನ್ನೆಲೆ ಇರಬಹುದು. ಅದರಿಂದಾಗಿ ಇಲ್ಲಿ ಸುರೇಶ್ ಎಂಬಾತ ಒಬ್ಬ ಏನಿದ್ದಾನೆ ಈತ ಕೇಜ್ರಿವಾಲ್ ಅವರ ಒಂದು ಭಾವಚಿತ್ರ ಇರಬಹುದು, ಜೊತೆಗೆ ರಾಹುಲ್ ಗಾಂಧಿ ಅವರ ಒಂದು ಭಾವಚಿತ್ರ ಇರಬಹುದು, ಜೊತೆಗೆ ಏನು ಮುಖ್ಯವಾಗಿ ಅಖಿಲೇಶ್ ಯಾದವ್ ಅವರ ಒಂದು ಭಾವಚಿತ್ರ ಇರಬಹುದು. ಈ 3 ಪೋಸ್ಟ್ಗಳಿಗೂ ಕೂಡ ಅಲ್ಲಿ ಆ 3 ಭಾವಚಿತ್ರಗಳನ್ನು ಕೂಡ ಏನು ಅವಹೇಳನಕಾರಿಯಾಗಿ ಮಾಡಿ ಅದನ್ನು ಪೋಸ್ಟ್ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ. ಇದರಿಂದ ಆಕ್ರೋಶಗೊಂಡಂತಹ ಉದಯಗಿರಿಯ ಒಂದಷ್ಟು ಯುವಕರೇನಿದ್ದಾರೆ ಆ ಯುವಕರ ಗುಂಪುಗಳು ಪೊಲೀಸ್ ಠಾಣೆಯ ಬಳಿ ಪ್ರತಿಭಟನೆಯನ್ನು ಅಂದ್ರೆ ಒಂದು ರೀತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಆತನ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಇಲ್ಲಿ ಜಮಾಯಿಸ್ತಾರೆ. ಈ ಒಂದು ಸ್ಥಳಕ್ಕೆ ಜಮಾಯಿಸಿದಂತ ಒಂದು ಹಿನ್ನೆಲೆಯಲ್ಲಿ ಆತನ ಮೇಲೆ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅಂದ್ರೆ ಪೊಲೀಸರು ಎಲ್ಲೋ ಒಂದು ಕಡೆ ಈ ತರ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದಂತವನ ಮೇಲೆ ತಕ್ಷಣವಾಗಿ ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ. ಅದರಿಂದಾಗಿ ಆಕ್ರೋಶಗೊಂಡಂತ ಯುವಕರೆಲ್ಲರೂ ಕೂಡ ಇಲ್ಲಿ ಜಮಾಯಿಸಿದ್ರು. ಅಲ್ಲಿ ಕಲ್ಲು ತೂರಾಟದಂತಿರಬಹುದು, ಜೊತೆಗೆ ಪೊಲೀಸರ ವಾಹನದ ಮೇಲೆ ಕಲ್ಲು ತೂರಾಟ ಆದಂತಿರಬಹುದು, ಇದೆಲ್ಲವೂ ಕೂಡ ಗಲಾಟೆ ನಡೆದಿತ್ತು. ತದನಂತರ
ಆನಂತರ ಇಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡುವ ಮುಖಾಂತರ ಯುವಕರನ್ನ ಚದುರಿಸುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿತ್ತು. ಇಲ್ಲಿ ಪೊಲೀಸರು ಯಾರು ಅವಹೇಳನಕಾರಿಯಾಗಿ ಪೋಸ್ಟ್ ಅನ್ನು ಮಾಡಿದ್ದ ಆತನ ಮೇಲೆ ತಕ್ಷಣವಾಗಿ ಕ್ರಮವನ್ನು ತೆಗೆದುಕೊಂಡಿದ್ದಂತಹ ಸಂದರ್ಭದಲ್ಲಿ ಈ ತರದ ಗಲಾಟೆನೇ ನಡೀತಾ ಇರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಪೊಲೀಸರ ನಿರ್ಲಕ್ಷ್ಯತನ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಜೊತೆಗೆ ಒಂದು ಕಾವೇರಿ ಗಲಾಟೆ ಇರಬಹುದು ಅಥವಾ ಯಾವುದಾದ್ರೂ ಸಣ್ಣ ಪುಟ್ಟ ರೈತರ ಪ್ರತಿಭಟನೆಗಳು ನಡೆದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಡಿಯೋ ಆಧಾರದ ಮೇಲೆ ರೈತರು ಒಂದು ರೀತಿ ಕಲ್ಲು ತೂರಾಟನ ಮತ್ತೊಂದು ಏನಾದರೂ ಮಾಡಿದ್ರೆ ಅವ್ರ ಮೇಲೆ ತಕ್ಷಣವಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ, ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಾರೆ. ಆದರೆ ಇಲ್ಲಿ ಯುವಕರ ಗುಂಪು ಕಲ್ಲುಗಳನ್ನು ಹಿಡಿದು ದಾಳಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ಅವ್ರ ಮೇಲೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ರಮಗಳಾಗಿಲ್ಲ. ಇಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಧರ್ಮ ಇರಬಹುದು, ಯಾವುದೇ ವ್ಯಕ್ತಿಗಳಿರ್ಬೋದು, ಅವರ ಮೇಲೆ ಪರ್ಟಿಕ್ಯುಲರ್ ಆಗಿ ಆರೋಪಗಳನ್ನು ಮಾಡ್ತಕ್ಕಂಥದ್ದು, ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಇದೆಲ್ಲವನ್ನು ಮಾಡ್ತಕ್ಕಂಥವ್ರ ಮೇಲೆ ಕಾನೂನಾತ್ಮಕವಾದಂತಹ ಕ್ರಮವನ್ನು ತೆಗೆದುಕೊಳ್ಬೇಕು. ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದೆಲ್ಲ ಪ್ರಮುಖವಾಗಿ ಈ ಗಲಾಟೆ ನಡೀಲಿಕ್ಕೆ ಪೊಲೀಸರೇ ಕಾರಣ ಅಂತಕ್ಕಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಉದಾಹರಣೆಯಾಗಿ ನಾವು ಗಮನಿಸಬಹುದು, ಈಗ ಎಂದಿನಂತೆ ಪ್ರತಿನಿತ್ಯವೂ ಕೂಡ ವಾಹನ ಸಂಚಾರ, ಜನರ ಓಡಾಟ ಇರಬಹುದು, ಇದೆಲ್ಲವೂ ಕೂಡ ಹೌದು. ಆದ್ರೆ ರಾತ್ರಿ ನಡೆದ ಒಂದು ಘಟನೆಯಿಂದಾಗಿ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರೆಸಿಕೊಳ್ಳುವಂತ ಮೈಸೂರಿನಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ರೈತರ ಪ್ರತಿಭಟನೆಗಳಲ್ಲಿ ಒಂದು ರೀತಿ ಕಲ್ಲು ತೂರಾಟಗಳಿರ್ಬೋದು, ಸಣ್ಣ ಪುಟ್ಟ ಗಲಾಟೆಗಳಾದಂತಹ ಸಂದರ್ಭದಲ್ಲಿ ವಿಡಿಯೋ ಆಧಾರದ ಮೇಲೆ ಅವ್ರ ಮೇಲೆ ಕೇಸನ್ನು ಹಾಕ್ತಕ್ಕಂಥ ಪೊಲೀಸರು ರಾತ್ರಿ ಅಷ್ಟರ ಮಟ್ಟಿಗೆ ಗಲಾಟೆ ಆಗಿದ್ರು ಕೂಡ, ಕಲ್ಲು ತೂರಾಟಗಳಾಗಿದ್ರು ಕೂಡ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಕೆಲಸ ಇದುವರೆಗೂ ಕೂಡ ಆಗಿಲ್ಲ. ಜೊತೆಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದಂತ ವ್ಯಕ್ತಿ ಏನಿದ್ದ ಆತನ ಮೇಲೆ ತಕ್ಷಣವಾಗಿ ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ಇರಬಹುದು. ಅಂದ್ರೆ ಕಾನೂನಾತ್ಮಕವಾಗಿ ಆತನ ಮೇಲೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ, ಇದನ್ನೆಲ್ಲವನ್ನು ತೆಗೆದುಕೊಳ್ಳೋದ್ರಲ್ಲಿ ಒಂದು ರೀತಿ ನಿರ್ಲಕ್ಷ್ಯತನವನ್ನ, ಬೇಜವಾಬ್ದಾರಿತನವನ್ನು ತೋರಿದ್ದಾರೆ ಅನ್ನೋ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ತರದ ಒಂದು ಗಲಾಟೆ ಆಗಿರ್ತಕ್ಕಂಥದ್ದು ಇದು ಏನು ಇಡೀ ಉದಯಗಿರಿಯಲ್ಲಿ ಇರ್ತಕ್ಕಂಥ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಯಾಕೆಂತ ಹೇಳಿದ್ರೆ ರಾತ್ರಿ ನಡೆದಂತಹ ಘಟನೆ ಒಂದು ವೇಳೆ ಸಾರ್ವಜನಿಕರು ಇರ್ತಕ್ಕಂಥ, ವಾಸ ಮಾಡತಕ್ಕಂಥ ಮನೆಗಳಿರುವಂತಹ ಸಂದರ್ಭಗಳಲ್ಲಿ ಅಲ್ಲಿ ಕಲ್ಲು ತೂರಾಟಗಳಾಗಿರ್ತಕ್ಕಂಥದ್ದು ಇರ್ಬೋದು, ಜನಸಾಮಾನ್ಯರುಗಳ ಮೇಲೆ ಆಗ್ತಕ್ಕಂಥ ಸಮಸ್ಯೆಗಳಾಗಿದ್ದಂತಹ ಸಂದರ್ಭದಲ್ಲಿ ಯಾರು ಹೊಣೆ ಅಂತಕ್ಕಂಥ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಹೆಚ್ಚಿನ ಈಗ ನಿಗಾವನ್ನು ವಹಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈ ಕಂಪ್ಲೀಟ್ ಆಗಿ ಪೊಲೀಸ್ ಠಾಣೆ ಸುತ್ತಮುತ್ತ ಪೊಲೀಸ್ ಕಣ್ಗಾವಲು ಇರತಕ್ಕಂಥದ್ದು, ಹೆಚ್ಚಿನ ಪೊಲೀಸ್ ನಿಯೋಜನೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಮುಂದೆ ಈ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿರ್ತಕ್ಕಂಥವ್ರ ಮೇಲೆ ಯಾವ ರೀತಿ ಕ್ರಮ ಆಗುತ್ತೆ, ಜೊತೆಗೆ ರಾತ್ರಿ ಗಲಾಟೆಗೆ ಕಾರಣ ಮಾಡಿರ್ತಕ್ಕಂಥ ಯುವಕರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗುತ್ತಾ, ಇದನ್ನೆಲ್ಲವನ್ನು ಕೂಡ ಕಾದ್ ನೋಡಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ರಾತ್ರಿ ನಡೆದಂತಹ ಘಟನೆಯಿಂದಾಗಿ ಇಡೀ ಮೈಸೂರು ಬೆಚ್ಚಿ ಬಿದ್ದಿತ್ತು. ಈಗ ಆ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತರತಕ್ಕಂಥ ಒಂದು ಕೆಲಸ ಕೂಡ ಆಗಿದೆ. ಇನ್ನ ಈ ಎಲ್ಲ ಘಟನೆಗೆ ಕಾರಣರಾಗಿರ್ತಕ್ಕಂಥವ್ರ ಮೇಲೆ ಏನೆಲ್ಲ ಕ್ರಮಗಳಾಗ್ತವೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. FIR रुपये मचलो